ಇನ್ನು ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ, ಇವತ್ತ ಜನವರಿ 25 ಮಧ್ಯಾಹ್ನ 12:30ಕ್ಕೆ ಉಳಿದ ಎಲ್ಲಾ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 6,000 ಹಣ ಜಮಾ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತ ಹೊಸ ಅಪ್ಡೇಟು ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ. ಸ್ನೇಹಿತರೆ, ನಿನ್ನೆ ತಾನೇ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗಿದೆ. ಸರ್, ಯಾಕೆ ಮತ್ತೆ ನಮಗೆ ಇನ್ನೂ ಹಣ ಬಂದಿಲ್ಲ? ಯಾವ್ಯಾವ ಜಿಲ್ಲೆಗಳಿಗೆ ಈಗ ಆಲ್ರೆಡಿ ಬಿಡುಗಡೆ ಆಗಿದೆ, ಇನ್ನು ಯಾವ್ಯಾವ ಜಿಲ್ಲೆಗಳಿಗೆ ಬರಬೇಕು, ಯಾಕೆ ಕೆಲವರಿಗೆ ಇನ್ನೂ ಹಣ ಬರೋದು ಲೇಟ್ ಆಗ್ತಾ ಇದೆ? ಮತ್ತೆ ಸಿದ್ದರಾಮಯ್ಯನವರು ಕೂಡ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಭರ್ಜರಿ ಗುಡ್ ನ್ಯೂಸ್ ಇದು. ಗೃಹಲಕ್ಷ್ಮಿಯರಿಗೆ ಎಲ್ಲರಿಗೂ ಹಣವನ್ನ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆನೂ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಪ್ರತಿಯೊಬ್ರು ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು, ಮತ್ತೆ ಆದಷ್ಟು ಮಂದಿಗೆ ಒಂದು ಮಾಹಿತಿಯನ್ನ ಶೇರ್ ಮಾಡಬೇಕು. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ಈಗ ಆಲ್ರೆಡಿ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದೈತಿ ಅಂತವ್ರೆಲ್ಲ ತಪ್ಪದೆ ಕಮೆಂಟ್ ಮಾಡಿ. ಮತ್ತೆ ಅದ್ರ ಜೊತೆಗೆ ಬಂದಿಲ್ಲ ಅಂದ್ರೂ ಕೂಡ ನೀವು ಕೂಡ ಕಮೆಂಟ್ ಮಾಡಬೇಕು. ಯಾಕಂದ್ರೆ ಯಾರ್ಯಾರಿಗೆ ಬಂದಿಲ್ಲ ಅಂತ ಗೊತ್ತಾದ್ರೆ ಸ್ವಲ್ಪ ನಮಗೆ ಮಾಹಿತಿ ನಿಮಗೆ ಅಲ್ಲಿ ನಾವು ಏನ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೋದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಹಣ ಬರ್ತಾ ಇಲ್ಲ ಅನ್ನೋದು ಮಾಹಿತಿಯನ್ನ ಹೇಳೋದಕ್ಕೆ ಅನುಕೂಲ ಆಗುತ್ತೆ. ಸೊ ಇಲ್ಲಿ ನಿಮಗೆ ಗೊತ್ತಿರಬಹುದು, ನಿನ್ನೆಲಿಂದನೇ ಗೃಹಲಕ್ಷ್ಮಿ ಯೋಜನೆಯ 16 ಮತ್ತು 17ನೇ ಕಂತಿನ ಹಣ ಜಮಾ ಆಗೋದಕ್ಕೆ ಶುರುವಾಗಿದೆ. ಹೌದು ಸ್ನೇಹಿತರೆ, ಒಟ್ಟಿಗೆ 4,000 ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ. ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದೀನಿ. ಇವತ್ತ ಮಧ್ಯಾಹ್ನ 12:30ಕ್ಕೆ ಯಾವ್ಯಾವ ಜಿಲ್ಲೆಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 16 ಮತ್ತು 17ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ, ಯಾಕೆ ಲೇಟ್ ಆಗಿದೆ, ಕೆಲವರಿಗೆ ಇನ್ನೂ ಬಂದಿಲ್ಲ, ನಿನ್ನೆನೆ ಬರಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಮತ್ತೆ ಅದ್ರ ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆನೂ ಮಾಹಿತಿಯನ್ನ ನೋಡೋಣ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇದೀಗ ಮಾಧ್ಯಮಗಳ ವರದಿ ಪ್ರಕಾರ ಒಂದು ಹೊಸ ಅಪ್ಡೇಟ್ ಬಂದಿದೆ. ಹೌದು ಸ್ನೇಹಿತರೆ, ಇಲ್ಲಿ ಏನಪ್ಪಾ ಅಂತಂದ್ರೆ ಖುದ್ದಾಗೆ ಮುಖ್ಯಮಂತ್ರಿಗಳು ಸಿಎಂ ಸಿದ್ದರಾಮಯ್ಯನವರು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, 1-2 ದಿನಗಳ ಕೆಳಗಡೆ ಒಂದು ಸಂಡೂರಿನಲ್ಲಿ ಒಂದು ಸಭೆ ನಡೀತು. ಅದರಲ್ಲಿ ರಾಜಾರೋಷವಾಗಿ ಮುಖ್ಯಮಂತ್ರಿಗಳೇ ಒಂದು ಅನೌನ್ಸ್ ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ ಇನ್ನು 2-3 ದಿನಗಳಲ್ಲಿ 16 ಮತ್ತು 17ನೇ ಕಂತಿನ ಹಣವನ್ನ ಗೃಹಲಕ್ಷ್ಮಿಯರ ಖಾತೆಗೆ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಈಗಾಗಲೇ ಹೇಳಿ 1-2 ದಿನಗಳ 3 ದಿನಗಳ ಕಾಲ ಆಯ್ತು. ಸೊ ಈಗ ಅವಾಗಲೇ ನಿನ್ನೆಲಿಂದನೇ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗೋದಕ್ಕೆ ಪ್ರಾರಂಭ ಆಗಿದೆ. ಕೆಲವರಿಗೆ ಅವಾಗಲೇ ಬಂದಿದೆ, ಇನ್ನು ಕೆಲವರಿಗೆ ಬಂದಿಲ್ಲ ಅಂತ ಬೇಜಾರಾಗೋಬೇಡಿ. ಯಾಕಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ 16 ಮತ್ತು 17ನೇ ಕಂತಿನ ಹಣ ಒಟ್ಟಿಗೆ ರಿಲೀಸ್ ಮಾಡಿದ್ದಾರೆ. ಅಂದ್ರೆ 4,000 ರೂಪಾಯಿ ಬರುತ್ತೆ. ಯಾರ್ಯಾರು 15ನೇ ಕಂತಿನ ಹಣವನ್ನ ಪಡೆದಿರಾ ಅವರು 16 ಮತ್ತು 17ನೇ ಕಂತಿನ ಹಣ ಪಡಿತೀರಾ. ಸೊ ಒಂದ್ ವೇಳೆ ನಿಮ್ಗೆ 15ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ 6,000 ಹಣ ಬರುವಂತ ಸಾಧ್ಯತೆ ಇದೆ. ಹೌದು ಸ್ನೇಹಿತರೆ, ಕೆಲವರು ಆಲ್ರೆಡಿ ಹೇಳಿದರೆ ನಮ್ಗೆ 6,000 ಹಣ ಬಂದಿದೆ ಅಂತ. ಸೊ ಹಾಗಾದ್ರೆ ನೀವು ಕೂಡ 6,000 ಹಣ ಪಡೆಯುವಂತ ಸಾಧ್ಯತೆ ಇದೆ, 3 ಕಂತುಗಳ ಹಣ ಬಂದಿಲ್ಲ ಅಂದ್ರೆ. ಸೊ ಇಲ್ಲಿ ನಮಗೆ ಬಂದಿರುವಂತ ವರದಿ ಪ್ರಕಾರ ಇವತ್ತ ಮಧ್ಯಾಹ್ನ 12:30ಕ್ಕೆ ನಿನ್ನೆ ಯಾರ್ಯಾರಿಗೆ ಹಣ ಬಂದಿಲ್ಲ ಅಂತ ಜಿಲ್ಲೆಗಳಿಗೆ ಇವತ್ತ ಹಣವನ್ನ ಬಿಡುಗಡೆ ಮಾಡ್ತಾ ಇದೀವಿ. 16 ಮತ್ತು 17ನೇ ಕಂತಿನ ಹಣ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಒಟ್ಟು ಎಲ್ಲಾ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಏನು ಸಿಎಂ ಸಿದ್ದರಾಮಯ್ಯನವರೇ ಒಂದು ಆದೇಶ ಕೂಡ ಹೊರಡಿಸಿರುವಂತದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವರಾದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ. ಯಾಕಂದ್ರೆ ಈ ಒಂದು ಹಣ ನಿಲ್ಬಾರ್ದು ಯಾವುದೇ ಕಾರಣಕ್ಕೂ. ಇನ್ನೂ ಒಂದು 2-3 ದಿನಗಳಲ್ಲಿ ಈ ಒಂದು ಹಣ ಅವರ ಖಾತೆಗೆ ಜಮಾ ಆಗ್ಬೇಕಂತ ಮೊನ್ನೆ ಸಭೆಯಲ್ಲಿ ತಿಳಿಸಿದ್ದಾರೆ. ಸೊ ಅದೇ ಪ್ರಕಾರ ಈಗ ನಿನ್ನೆಲಿಂದ ಜಮಾ ಆಗ್ತಾ ಇದೆ. ಸೊ ಯಾರಿಗೆ ಬಂದಿಲ್ಲ ಇವತ್ತ ನಿಮ್ಮ ಖಾತೆಗಳಿಗೆ ಈ ಒಂದು ಮತ್ತೆ 16 ಮತ್ತು 17ನೇ ಕಂತಿನ ಹಣ 4,000 ರೂಪಾಯಿ ಜಮಾ ಆಗ್ತಾ ಇದೆ. ಸೊ ಹಾಗಾದ್ರೆ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಜಸ್ಟ್ ವೇಟ್ ಮಾಡಿ. ಇಲ್ಲಿ ಯಾಕಂದ್ರೆ ಅಟ್ ಎ ಟೈಮ್ ಆಗಿ ಎಲ್ಲಾ ಬ್ಯಾಂಕ್ ಗಳ ಒಂದು ವ್ಯವಹಾರ ಆಗಿರೋದ್ರಿಂದ ಅಷ್ಟು ಒಂದೇಟಿಗೆ ಹಣವನ್ನ ರಿಲೀಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕಾಗಿ ಸ್ವಲ್ಪ ಕಾಲಾವಕಾಶ ತಗೊಳುತ್ತೆ. ಸೊ ಇಲ್ಲಿ ನಿಮಗೆ ಇವತ್ತ 12:30ಕ್ಕೆ ನಿಮ್ಮ ಖಾತೆಗೆ ಹಣ ಬಂದಿಲ್ಲ ಅಂದ್ರೆ ಇವತ್ತ ನಿಮ್ಮ ಖಾತೆಗಳಿಗೆ ಬರುತ್ತೆ. ಸ್ವಲ್ಪ ಒಂದು ಹೆಚ್ಚು ಕಡಿಮೆ ಆಗ್ಬಹುದು, ಆದ್ರೂ ಕೂಡ ಜಸ್ಟ್ ವೇಟ್ ಮಾಡಿ, ನಿಮ್ಮ ಖಾತೆ ಕೂಡ ಹಣ ಜಮಾ ಆಗುತ್ತೆ. ಹಾಗಾದ್ರೆ ತಪ್ಪದೆ ನಮಗೆ ಕಮೆಂಟ್ ಮಾಡಿ, ಯಾರಿಗೆ ಹಣ ಬಂತು, ಎಷ್ಟು ಬಂತು, ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ನೀವು ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ.